ಎ ಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಈಗ ಕಿಸಾ ಗೌತಮಿ ಹಾಗೂ ಬುದ್ಧರವರ ಪಾತ್ರವನ್ನು ಮಾಡುತ್ತೇನೆ. ಏನೆಂದರೆ ಕಿಸಾ ಗೌತಮಿ ತನ್ನ ಕಂದನನ್ನು ಕಳೆದುಕೊಂಡು ಅಂತ್ಯ ಸಂಸ್ಕಾರಕ್ಕೆ ತನ್ನ ಕಂದನನ್ನು ಮಾಡಲು ಒಪ್ಪುವುದಿಲ್ಲ. ಅದನ್ನು ನಾನು ಪಾತ್ರದ ಮೂಲಕ ಈಗ ವಿವರಿಸುತ್ತೇನೆ. ನಾನು ಇಲ್ಲಿ ನಿಂತು ಮಾತನಾಡಿದರೆ ಕಿಸಾ ಗೌತಮಿ, ಇಲ್ಲಿ ನಿಂತು ಮಾತನಾಡಿದರೆ ಬುದ್ಧ. ಕಂದ ಕಂದ, ನೀನು ನನ್ನ ಜೀವದ ಬೆಳಕಿನವಾಗಿದ್ದೆ. ಏನಾಯಿತು ನಿನಗೆ? ನಿನ್ನನ್ನು ಕಳೆದುಕೊಂಡು ನನಗೆ ಇರಲು ಸಾಧ್ಯವಿಲ್ಲ. ನೀನಿಲ್ಲದೆ ನಾನು ಬದುಕುವುದಿಲ್ಲ ಕಂದ. ನಿನ್ನನ್ನು ನಾನು ಹೇಗಾದರೂ ಬಿಡಿಸಿಕೊಳ್ಳಬೇಕು. ಏನು ಮಾಡಲಿ ದೇವರೇ? ಬುದ್ಧರವರು ಮರಳಿ ಜನ್ಮವನ್ನು ನೀಡುತ್ತಾರೆ. ನಾನು ಬುದ್ಧರವರಿಗೆ ಕೇಳುತ್ತೇನೆ. ಹೇಳು ತಾಯಿ, ಏನಾಗಬೇಕು? ತಂದೆ, ನಾನು ನನ್ನ ಕಂದನನ್ನು ಕಳೆದುಕೊಂಡಿದ್ದೇನೆ. ನೀವು ಮರಳಿ ಜನ್ಮವನ್ನು ನೀಡಿದ್ದೀರಿ ಎಂದು ಕೇಳಿದ್ದೇನೆ. ನನ್ನ ಕಂದನನ್ನು ಬದುಕಿಸಿಕೊಡಿ. ಹೇಗಾದರೂ ಕಂದನನ್ನು ಬದುಕಿಸಿಕೊಡಬೇಕೆ? ಹಾಗಾದರೆ ಸಾಸಿವೆ ತರಬೇಕು. ತಂದೆ, ಸಾಸಿವೆ ಅಷ್ಟೇ ತಾನೇ ತಂದು ಕೊಡಬೇಕು. ಬರೀ ಸಾಸಿವೆ ಅಲ್ಲ, ಸಾವಿಲ್ಲದ ಮನೆಯಿಂದ ಒಂದು ಹಿಡಿ ಸಾಸಿವೆ ತರಬೇಕು. ತಂದೆ, ಆಗಲಿ. ಅಯ್ಯ, ಒಂದು ಹಿಡಿ ಸಾಸಿವೆ ಕೊಡುವಿರಾ? ನಿಮ್ಮ ಮನೆಯಲ್ಲಿ ಸಾವಿಲ್ಲ ತಾನೆ? ತಾಯಿ, ಒಂದು ಹಿಡಿ ಸಾಸಿವೆ ಕೊಡುವಿರಾ ನನಗೆ? ನಿಮ್ಮ ಮನೆಯಲ್ಲಿ ಸಾವಿಲ್ಲ ತಾನೆ? ತಂದೆ, ನನಗೆ ಒಂದು ಹಿಡಿ ಸಾಸಿವೆ ಕೊಡುವಿರಾ? ನಿಮ್ಮ ಮನೆಯಲ್ಲಿ ಸಾವು ಎಲ್ಲೆಲ್ಲೂ ಅಲಿದರು. ಸಾವಿಲ್ಲದ ಮನೆಯಿಂದ ಹಿಡಿ ಸಾಸಿವೆ ಸಿಗಲಾಗ್ತದೆ ನನಗೆ. ಏನಾಯ್ತು ತಾಯಿ? ಸಾಸಿವೆ ಸಿಗಲಿಲ್ಲ ತಂದೆ. ಸಾಸಿವೆ ಸಿಗಲಿಲ್ಲವೇ? ಸಾಸಿವೆ ಸಿಕ್ಕಿತು, ಆದರೆ ಸಾವಿಲ್ಲದ ಮನೆ ಎಲ್ಲಿಯೂ ಇಲ್ಲ. ಎಲ್ಲೆಲ್ಲೂ ಅಲಿದರು, ಸಾವಿಲ್ಲದ ಮನೆ ಇಲ್ಲ ತಂದೆ. ಹೌದು, ಸಾವಿಲ್ಲದ ಮನೆ ಎಲ್ಲೂ ಇಲ್ಲ. ಸಾಸಿವೆ ಸಿಗಲಿಲ್ಲ ಹೋದವೇ? ಹಾಗಾದರೆ ಹುಟ್ಟಿದ್ದ ಮೇಲೆ ಸಾಯಲೇಬೇಕು. ಅಕ್ಕ, ಅಣ್ಣ, ತಮ್ಮ, ಬಂಧು ಬಳಗ ಇವೆಲ್ಲರೂ ಕ್ಷಣಿಕ ಮಾತ್ರ. ಹೌದು ತಂದೆ, ಎಲ್ಲೆಲ್ಲೂ ಅಲಿದರು, ಸಾವಿಲ್ಲದ ಮನೆ ಒಂದು ಹಿಡಿ ಸಾಸಿವೆ ಸಿಗಲಿಲ್ಲ ನನಗೆ. ನನ್ನ ಮೋಹ ನೀವು ಕಳೆದು ಬಿಟ್ಟರೆ ನನ್ನ ಕಂದನನ್ನು ನಾನು ಈಗ ಅಂತ್ಯ ಸಂಸ್ಕಾರವನ್ನು ಮಾಡಲು ಮುಂದೆ ಹೋಗುತ್ತೇನೆ. ಆಗಲಿ ತಾಯಿ, ಒಳ್ಳೆಯದಾಗಲಿ. ಹೋಗಿ ಬಾ. ಆಯ್ತು ತಂದೆ, ಹೋಗಿ ಬರುವೇನು. ಎಲ್ಲೆಲ್ಲೂ ಅಲಿದರು. ಒಬ್ಬರು ತಂದೆ ತಾಯಿಯನ್ನು ಕಳೆದುಕೊಂಡವರು, ಇನ್ನು ಅಕ್ಕ ತಮ್ಮಂದಿರನ್ನು ಕಳೆದುಕೊಂಡವರು, ಇನ್ನು ಕೆಲವರು ಬಂಧುಗಳನ್ನು ಕಳೆದುಕೊಂಡರು. ಹುಟ್ಟೆಂದ ಮೇಲೆ ಸಾವಿ ಬರಲೇಬೇಕು. ಇದನ್ನು ನಾನು ಬುದ್ಧರವರಿಂದ ಕಲಿತೆ. ಧನ್ಯವಾದಗಳು.